ಮಿಷಿನ್ ಒಳಗೆ ಚಿಪ್ಸ್ ಯಾರು ಹಾಕಿದ್ ವಾಷಿಂಗ್ ಮಿಷಿನ್ಗೆ? ನನ್ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೋಡ್ತಿರೋ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ನನ್ನ ಡೈರೆಕ್ಟ್ ಆಗಿ ನೋಡಿ ಅವ್ರು ಆಶ್ಚರ್ಯ ಪಡ್ತಾರೆ, ನೀನ್ ಹಂಗಿದ್ದೋಳು ಹಿಂಗಾಗ್ಬಿಟ್ಟಿದ್ಯಾ, ಎಷ್ಟು ಸೀರಿಯಸ್ನೆಸ್ ತಗೊಂಡ್ಬಿಟ್ಟಿದೆ ನೋಡಿ. ಇವಾಗ ಝೂಡಿಯೋ ಇಂದ ಒಂದೆರಡು ಪೇರ್ಸ್ ಸ್ಲಿಪ್ ನಾನು ಕಾರ್ಡ್ ಸೆಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನಾನಿರೋ ಸೈಜ್ಗೆ ಆಗದೆ. ನನ್ ಮಗ ಅನ್ನನೂ ತಿನ್ನಿಸ್ತಾನೆ ಊಟ ಮಾಡ್ತಿರ್ಬೇಕಾರೆ ಬಂದು. ಪುನಃ UKG ನೀವು ಸೇರ್ಸ್ಲೇಬೇಕು ಅಂತ ಹೇಳ್ಬಿಟ್ಟು ನೀವು ಯೂರೋ ಕಿಡ್ಸ್ ಅಲ್ಲಿ ಓದ್ಸಿದಿರೋ ಅಥವಾ ಕಿಡ್ಸಿ ಏನಾದ್ರೂ ಆಗಿರ್ಬೋದು. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಭಾನುವಾರ ನಾನು ಫಂಕ್ಷನ್ ಹೋಗಿದ್ದು ಕ್ಲಿನಿಕ್ ಓಪನಿಂಗ್ಗೆ. ಸೋಮವಾರ, ಮಂಗಳವಾರ, ಬುಧವಾರ ಸಂಜೆ ಬಂದಿದ್ದು ನಾನು. ಅದ್ರ ನಡುವೆ ಏನು ವ್ಲಾಗ್ಸ್ ಮಾಡಕ್ ಆಗಿಲ್ಲ. ಸೊ ಏನಕ್ಕಪ್ಪ ಅಂತಂದ್ರೆ ಅಪರೂಪಕ್ಕೆ ಹೋಗಿದ್ದೀನಿ, ವ್ಲಾಗ್ಸ್ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ವ್ಲಾಗ್ಸ್ ಮಾಡಿಲ್ಲ. ಒಂದ್ ದಿವಸ ಒಬ್ಬಟ್ಟು, ಒಂದ್ ದಿವಸ ನಾನ್ ವೆಜ್ ಅನ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮಾತಾಡ್ಕೊಂಡು. ಮಕ್ಕಳು ಅಷ್ಟೇ ತುಂಬಾ ಖುಷಿ ಆದ್ರು. ನಾನು ಈ ತರ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅವ್ರನ್ನ. ತುಂಬಾ ಖುಷಿ ಪಟ್ರು ನನ್ನ ಮಕ್ಕಳು. ಸೊ ಇನ್ನೂ ಹೋಗಕ್ ಮನ್ಸಿರಲಿಲ್ಲ, ಅವರು ಇನ್ನೂ ಇರು ಅಂತ ಇದ್ರು. ಹಂಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಗಳಿದ್ರಿಂದ ಸೊ ಬಂದೆ ನಾನು. ನಿನ್ನೆ ಸಂಜೆ ಬಂದಿದ್ದು ನಾನು ಆಕ್ಚುಲಿ. ಸೊ ಬನ್ನಿ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ಓಕೆನಾ? ನಾಳೆ ಏನೋ ಪ್ಲಾನ್ಸ್ ಇದೆ, ಮಕ್ಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಸಿಂಪಲ್ ಶಾಪಿಂಗು, ಜಾಸ್ತಿ ಅಂತ ಏನಿಲ್ಲ. ಬನ್ನಿ, ಇಲ್ಲೇ ಝೂಡಿಯೋ ಇದೆ, ಏನಾದ್ರೂ ಸಿಕ್ಕರೆ ತಗೊಂಡ್ ಹೋಗ್ತೀನಿ. ಹಂಗೆ ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು ಝೂಡಿಯೋ. ನೋಡೋಣ ಬನ್ನಿ. ನನ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ನಾಳೆ ಹೊರಗಡೆ ಹೋಗೋದಿಕ್ಕೆ. ಅಂಡ್ ಮಕ್ಳಿಗೂ ಏನಾದ್ರು ಹಂಗೆ ಟ್ವಿನ್ನಿಂಗ್ 3 ಜನ ಒಂದೇ ತರ ಏನಾದ್ರು ಬಟ್ಟೆ ಸಿಕ್ಕರೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನನಗ್ ನಾನು ಖರ್ಚು ಮಾಡ್ಕೊಳ್ಳೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಈ ನಡುವೆ. ನನ್ಗೆ ಒಂಥರ ಇದೇನಪ್ಪಾ ಇದು, ನಾನು ಖರ್ಚೇ ಮಾಡ್ತಾ ಇಲ್ಲ ಅಂತ. ಬಟ್ ಬನ್ನಿ, ಇವತ್ತು 1-2 ತಗೊಳ್ಳೋಣ ಅಂತ ಬಂದಿದ್ದೀನಿ. ಎಷ್ಟು ತಗೋತೀನಿ ಅಂತ ಗೊತ್ತಿಲ್ಲ, ಹೋಗೋಣ. ನೋಡಿ, ಇವಾಗ ಝೂಡಿಯೋ ಇಂದ ಒಂದೆರಡು ಪೇರ್ಸ್ ಸ್ಲಿಪ್ಪರ್ಸ್ ತಗೊಂಡಿದೀನಿ, ತೋರಿಸ್ತೀನಿ ಆಮೇಲೆ. ಇವಾಗ ಇನ್ನೊಂದು ಶಾಪಿಂಗ್ ಹೋಗ್ತಾ ಇದ್ದೀನಿ. ಇಲ್ಲೇನು ಬಟ್ಟೆ ಶಾಪಿಂಗ್ ಮಾಡಿಲ್ಲ ನಾನು. ಸೊ ಬೇರೆ ಕಡೆ ಹೋಗಿ ನೋಡೋಣ ಅಂತ. ಆಕ್ಚುಲಿ ನಾನು ಏನ್ ಅನ್ಕೊಂಡ್ ಶಾಪಿಂಗ್ ಹೋಗಿದ್ದು ಅಂತಂದ್ರೆ ಒಂದ್ ಜೊತೆ ಅಥವಾ 2 ಜೊತೆ ತಗೊಳ್ಳೋಣ. ಮಕ್ಳಿಗೆಲ್ಲ ಕೊಡ್ಸಿದೀನಿ, ಬಟ್ ಆದ್ರೂ ತಗೊಳ್ಳೋಣ ಏನಾದ್ರು ಪೇರ್ಸ್ ಆತರ ಸಿಕ್ಕಿದ್ರೆ ಮ್ಯಾಚಿಂಗ್ ಅಂತ ಅನ್ಕೊಂಡೆ. ಬಟ್ ನಾನು ಈ ಸ್ಲಿಪ್ಪರ್ಸು, ಶೂಸ್ ಎಲ್ಲ ತಗೊಂಡು ಆಲ್ಮೋಸ್ಟ್ ಅವ್ರಿದ್ದಾಗ ತಗೊಂಡಿದ್ದೆ. ಅದಾದ್ಮೇಲೆ ನನ್ಗೆ ಏನ್ ಅದು ಇಂಟ್ರೆಸ್ಟ್ ಇರಲ್ಲ ಬಿಡಿ. ಸೊ ಅನ್ಕೊಂಡೆ ಏನೋ ತಗೊಳ್ಳೋಣ ಅಂತ ಅನ್ಬಿಟ್ಟು ಸೊ 2 ಪೇರ್ಸ್ ತಗೊಂಡಿದೀನಿ. ಗೊತ್ತಿಲ್ಲ ಇನ್ನ ಎಷ್ಟು ಶಾಪಿಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು. ಹಿಂಗೇನೆ, ನಾನೇ ಅಂತಲ್ಲ, ಎಲ್ರು ಹಿಂಗೆ ಮಾಡ್ತೀವಿ ಬಹುಶಃ. ಏನೋ ಒಂದು ತಗೊಳಕ್ ಹೋಗಿ 28 ತಗೊಂಡು ಹೋಗ್ತೀವಿ ಮನೆಗೆ. ಸೊ ಬನ್ನಿ, ಇವಾಗ ಝೀ ಕೋಡ್ ಇದೆ ಇಲ್ಲಿ ನಿಯರ್ ಬೈ, ಅದೇ ಇರೋದು ನನ್ಗೆ. ಇನ್ನ 1 ಗಂಟೆ ಆಗೋಯ್ತು. ಸೊ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ. ನನ್ಗೆ ಈ ಬಟ್ಟೆ, ಸ್ಲಿಪ್ಪರ್, ಶೂಸ್ ಅಂದ್ರೆ ತುಂಬಾ ಕ್ರೇಜ್ ಇತ್ತು ಒನ್ಸ್ ಅಪಾನ್ ಎ ಟೈಮ್. ಇವಾಗೂ ಇದೆ, ಇಲ್ಲ ಅಂತಲ್ಲ, ಬಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನ್ಗೆ. ಅಯ್ಯೋ ಬಿಡು, ಮಕ್ಳು ಕೊಡ್ಸಿದ್ರೆ ಆಯ್ತು, ನಂದೇನಪ್ಪಾ ಅನ್ಸ್ಬಿಟ್ಟೈತೆ. ಅವ್ರಿದ್ದಾಗಂತೂ ಮಾಡ್ತಿದ್ದೆ ಬಿಡಿ, ಎಲ್ಲ ಹಾಕೊಂತಿದ್ದೆ, ಮೇಕಪ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ಗೈಸ್ ನನಗೆ. ನನ್ನ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೋಡ್ತಿರೋ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸೇ ನನ್ನ ಡೈರೆಕ್ಟ್ ಆಗಿ ನೋಡಿ ಅವ್ರು ಆಶ್ಚರ್ಯ ಪಡ್ತಾರೆ, ನೀನ್ ಹಂಗಿದ್ದೋಳು ಹಿಂಗಾಗ್ಬಿಟ್ಟಿದ್ಯಾ, ಎಷ್ಟು ಸೀರಿಯಸ್ನೆಸ್ ಬಂದ್ಬಿಟ್ಟಿದೆ ನಿನ್ಗೆ ಅಂತ. ಬಟ್ ಕಾಲಕ್ರಮೇಣ ಅದ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ಇನ್ ಮುಂದಕ್ಕೆ ನಾನು ಹಂಗೆ ಹಿಂದೆ ಹೆಂಗಿದ್ನೋ ಹಂಗೆ ಕಲ್ಟಿವೇಟ್ ಮಾಡ್ಕೋತೀನಿ, ಅದೆಲ್ಲ ಸುಳ್ಳು. ಬಟ್ ಎಲ್ಲ ಫಂಕ್ಷನ್ ಗಿಂಕ್ಷನ್ ಹೋದಾಗ ಅಷ್ಟೇ. ಅದ್ ಬಿಟ್ರೆ ಎಲ್ಲ ಮುಂಚೆನ್ ತರ ಎಲ್ಲ ಆ ಒಂದ್ ಕ್ರೇಜ್, ಆ ಇಂಟ್ರೆಸ್ಟ್, ಇದು ಎಲ್ಲ ಬರಲ್ಲ ನಂಗೆ ದೇವ್ರಾಣಿಗೂ. ಏನಿದ್ರು ಮಕ್ಳಿಗೆ ಕೊಡ್ಸೋಣ, ಮಕ್ಳಿಗೆ ಅದ್ ಫಸ್ಟ್ ಮೈಂಡಲ್ಲಿ ಬರುತ್ತೆ ನನ್ಗೆ. ಮದ್ವೆ ಆದ್ಮೇಲೆ ಮಕ್ಳಾದ್ಮೇಲೆ ಆಬ್ವಿಯಸ್ ಆಗಿ ಎಲ್ಲರಿಗೂ ಚೇಂಜ್ ಆಗ್ಬಿಡುತ್ತೆ. ನನ್ಗೂ ನನ್ ಮಗ್ಳು ಹುಟ್ಟಿದ್ಮೇಲೆ ತುಂಬಾ ಚೇಂಜ್ ಆಗೋಗಿತ್ತು. ನಾನು ನನ್ಗೆ ಅಂತ ದುಡ್ಡು ಇಟ್ಕೊಂಡ್ರು ನನ್ ಮಗ್ಳಿಗೆ ಕೊಡ್ಸ್ಬಿಡ್ತಿದ್ದೆ ನಾನು. ಅವಾಗಿಂದಾನೇ ಚೇಂಜ್ ಆಗಿದೆ. ಇವಾಗ ಕಂಪ್ಲೀಟ್ 100% ಆಗೋಗಿದ್ದೀನಿ.
ಸೊ ಬನ್ನಿ ಇವಾಗ ಏನೇನೆಲ್ಲ ತಗೊಂತೀನಿ ನೋಡೋಣ. ಇಷ್ಟ ಆದ್ರೆ ತಗೊಂತೀನಿ. ಓಕೆನಾ, ನೋಡೋಣ. ನಾಳೆ ಗೊತ್ತಾಗುತ್ತೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಕ್ಕಳನ್ನ ಅಂತ ಆಫ್ಟರ್ ಅ ಲಾಂಗ್ ಟೈಮ್. ಇಲ್ಲಿ ಝೀಕೋಡ್ ಇದೆ, ಈ ಕಡೆ ನಮ್ಮ ಮನೆಗೆ ಹೋಗ್ಬೇಕು. ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಗೈಸ್. ಏನು ನಾವು ಗಾಡಿ ತಗೊಂಡ್ ಹೋಗ್ಬೇಕು ಅನ್ನೋದೇನಿಲ್ಲ. ಬಟ್ ನನಗ್ ಆಗಲ್ಲ, ಗಾಡಿ ಇಲ್ದರೆ ಓಡಾಡಕ್ ನನಗ್ ಆಗಲ್ಲ. ಬಟ್ ಇಲ್ಲಿಗ್ ಬಂದ್ರೆ ನಂಗೊಂಥರ ಓಡಾಡಕ್ಕೆ ಆದ್ರೂ ಅಭ್ಯಾಸ ಮಾಡ್ಕೊಬಿಟ್ಟಿದೀನಿ. ಏನ್ ಮಾಡೋದು. ನಾನು ಇವಾಗ ಫಸ್ಟ್ ತಗೊಂಡು ಮನೆಗೆ ಹೋಗೋಣ. ಹೊಟ್ಟೆ ಬೇರೆ ಹಸಿತೈತೆ ನಂಗೆ. ಏನ್ ಕಲೆಕ್ಷನ್ಸ್ ಇದೆ ನೋಡೋಣ. ನಾನು ಕಾರ್ಡ್ ಸೆಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನಾನಿರೋ ಸೈಜ್ಗೆ ಆಗದೇ ಇಲ್ಲ, ಅದೇ ನನ್ನ ಸಮಸ್ಯೆ. ಕಲೆಕ್ಷನ್ಸ್ ಏನೋ ಚೆನ್ನಾಗಿದೆ ಗೈಸ್. ಐ ಆಮ್ ಲುಕಿಂಗ್ ಫಾರ್ ಕಾರ್ಡ್ ಸೆಟ್ಸ್. ಸಿ ಎಷ್ಟು ಚೆನ್ನಾಗಿದೆ ಇದು. ಬಟ್ ಸೈಜ್ ಪ್ರಾಬ್ಲಮ್. ಎಕ್ಸೆಸ್ ಇಟ್ಟಿಲ್ಲ ಅವರು. ಲಾರ್ಜ್ ಇದೆ, ಎಸ್ ಇದೆ. ವಾಟ್ ಟು ಡೂ? ಇವಾಗ ಝೀಕೋಡಲ್ಲೂ ಶಾಪಿಂಗ್ ಮುಗಿಸ್ಕೊಂಡೆ. ಏನ್ ಅಷ್ಟು ಅಂತ ಏನ್ ತಗೊಂಡಿಲ್ಲ. ಬಟ್ ನನ್ಗೊಂದು, ನನ್ನ ಮಕ್ಳಿಗೊಂದೊಂದು ಅಂತ ತಗೊಂಡೆ ಅಷ್ಟೇ. ಇತ್ತು ಡ್ರೆಸ್ಗಳು, ಬಟ್ ಆದ್ರೂ ಇರ್ಲಿ ಬೇಕಾಗುತ್ತೆ ಅಂತ ತಗೊಂಡೆ. ನಾಳೆಗೋಸ್ಕರ ಶಾಪಿಂಗ್ ಮಾಡಿದ್ದು. ಬಟ್ ಕಲೆಕ್ಷನ್ಸ್ ಏನಷ್ಟು ಇರ್ಲಿಲ್ಲ. ಓಕೆ ಮನೆಗೆ ಹೋಗಿ ತೋರಿಸ್ತೀನಿ ಆಯ್ತಾ. ಅದು ಕೊಡಿ, ದೊಡ್ಡದು. ಎಷ್ಟು ಗ್ರಾಮ್ ಬರುತ್ತೆ ಅದು? ಪೇಸ್ಟ್ ಖಾಲಿ ಆಗಿತ್ತು ನನ್ನ ಮಗಳದು. ಸೊ ಅಲ್ಲೊಂದು ಇಲ್ಲೊಂದು ಅಂತ ತಗೋತಾ ಇದ್ದೀನಿ. 80 ಗ್ರಾಮ್ ಎಲ್ಲ ಸೇಮೇ ಬರುತ್ತೆ ಅಲ್ಲ? 80 ಇದು 40. ಎರಡು ತಗೊಂಡು ಅಷ್ಟೇ. ಓಕೆ, ಇದೆರಡು ಕೊಡಿ. ಇಲ್ಲ ಚಿನ್ನಿ, ಚಿನ್ನಿ ಬಾಮ್ಮ ಇಲ್ಲಿ. ತಗೊಳೆ, ತಗೋಬಾ. ಟೂತ್ ಪೇಸ್ಟ್ ಅಲ್ಲೊಂದು ಇಲ್ಲೊಂದು ಹಾಕೋ. ಏನಮ್ಮ? ದಿಸ್ ಈಸ್ ಫಾರ್ ಮೀ. ಇದು ಡಿಸೈನ್ ಚೆನ್ನಾಗಿತ್ತು ಅಂತ ತಗೊಂಡೆ. ಇದು 250 ಏನೋ. ಕಲರ್ ಇತ್ತು, ಬಟ್ ಆದ್ರೂ ತಗೊಂಡೆ. ಇದೆರಡು ನನ್ನ ಮಕ್ಳಿಗೆ ಬ್ಲ್ಯಾಕ್. ವನಾ ಊಟ ಮಾಡ್ತಾ ಇದ್ದ? ಅವ್ರ ಹತ್ರ ಬ್ಲ್ಯಾಕ್ ಇರ್ಲಿಲ್ಲ, ಅದಕ್ಕೆ ಇಬ್ರು ಒಂದೇ ತರ ಹಾಕೊಂಡ್ಲಿ ಅಂತ ತಗೋಬಿಟ್ಟಿದ್ದೀನಿ. ಚೆನ್ನಾಯ್ತಾ? ಇಲ್ಲಿ ನೋಡಿ, ಇಲ್ಲಿ. ತೆಗಿ ಬೇಗ. ಇದು ನನಗೆ, ಇದು ನನಗೆ. ನೋಡಿ ಗೈಸ್, ಇದು 400 rupees. ಚೆನ್ನಾಗಿದೆ, ಕೊಡು. ನಾನು ಹಾಕೊಂಡು ನೋಡೇ ತಗೊಂಡ್ಬಂದಿದ್ದು. ಇರು, ಇದು 200 ಸ್ಟುಡಿಯೋಲಿ. ಆಗಲ್ಲ, ಸುಮ್ಮನೆ ಕಿತ್ ಹಾಕ್ಬಿಟ್ಟಿ ಆಮೇಲೆ. ಆಗಲ್ಲ ಬಿಡಮ್ಮ. ಇದು ಡಿಸೈನ್ ಚೆನ್ನಾಗಿದೆ. ಇದು ಝೂಡಿಯೋಲಿ ಸ್ಲಿಪ್ಪರ್ಸ್, ಸ್ನೀಕರ್ಸ್, ಶೂಸ್ ಎಲ್ಲ ಚೆನ್ನಾಗಿರುತ್ತೆ. ಆಗಲ್ಲ ಬಿಡಮ್ಮ ಪ್ಲೀಸ್. ಸರಿ ನಡಿ, ಬೋತಿ ನಾನೀಗ. ನೋಡಿ, ಊಟ ಮಾಡಿ ಐಸ್ ಕ್ರೀಮ್ ತಿನ್ಕೊಂಡು ಕುಂತಿದ್ದೀನಿ. ಹಾಯ್, ಅದು ನನ್ನ ಮಗಳು ನಮ್ಮ ಅತ್ತೆ ಕೈಲಿ ಹಠ ಮಾಡಿ ನಮ್ಮ ಅಮ್ಮಂಗೆ ಐಸ್ ಕ್ರೀಮ್ ಬೇಕು ಕೊಡ್ಸು ಅಂತ ಹೇಳಿ ನೈಟ್ ಇಂದ ಹಠ ಮಾಡಿ ಕೊಡಿಸ್ಕೊಂಡು ತಗೊಂಬಂದು ನನಗೆ ಕೊಟ್ಟವಳೆ. ನೈಟ್ ಅವಳಿಗೆ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟವ್ರೆ. ಅದು ನೋಡಿ ತಿನ್ಕೊಬಿಟ್ಟವಳೆ. ನೀನ್ ನನಗಿಟ್ಟಿದ್ದೀರ ತಿಂದಿದ್ಯಾ ಅಂತ ನಾನು ಅವಳಿಗೆ ಅವಳಿಗೆ ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ನೋಡಿ ಐಸ್ ಕ್ರೀಮ್ ತಗಿಸ್ಕೊಂಬಂದು ನಮ್ಮ ಅತ್ತೆ ಹತ್ರ ಇಟ್ಟಿದ್ಲು ಫ್ರಿಜ್ ಅಲ್ಲಿ.
ಯಾರ ಚಿನ್ನಿ ಇದು? ಚಿನ್ನಿ ಮಮ್ಮಗ? ಓಹೋ ಬೇಡ್ವಾ? ನೀನ್ ತಿಂದಿದ್ಯಲ್ಲ ಆಲ್ರೆಡಿ 2, ಅದಕ್ಕೆ ಹೇಳ್ತಾ ಇದ್ಯಾ? ಏನಪ್ಪ? ತಿನ್ಲಾ ಮಮ್ಮ? ಏನಪ್ಪ? ಯಾಕೋ ಕಾಣೆ. ಇರು ಇರು ಇರು. ಮಮ್ಮ ತಿನ್ಸ್ತ್ಯಾ? ನಿಧಾನ. ಸೂಪರ್. ನನ್ ಮಗ ಅನ್ನನೂ ತಿನ್ಸ್ತಾನೆ, ಊಟ ಮಾಡ್ತಿರ್ಬೇಕಾರೆ ಬಂದು ಐಸ್ ಕ್ರೀಮ್ ತಿನ್ಸ್ತಾನೆ. ನಿಧಾನ ನಿಧಾನ. ಹಾಳು ಮಾಡಲ್ಲಿ. ಸಾಕ್ ಬಿಡಪ್ಪ. ನೋಡದ್ರಾ, ಇಂತ ಮಕ್ಳು ಒಬ್ಳು ಐಸ್ ಕ್ರೀಮ್ ತರ್ಸ್ಕೊಡ್ತಾರೆ, ಒಬ್ರು ತಿನ್ನಿಸ್ತಾರೆ. ಸ್ವಲ್ಪ ಎತ್ಕೊಡೋ ನನ್ ಮಗ್ನೆ. ಅಯ್ಯೋ ಫುಲ್ ಎತ್ಕೊಬಿಟ್ಟ. ಓಹೋ ಹೋ ಹೋ ಹೋ. ಗುಂಡ ಗುಂಡ ನೋಡು, ಕೈಯೆಲ್ಲ ಆಯ್ತು. ಇರಪ್ಪ. ಲೇ ಏನೋ ಮಾಡ್ತಿದ್ಯಾ? ಅದೇನೋ ಮುಟ್ಬಾರ್ದು ಗುಂಡ. ಮುಚ್ಚು. ಹುಳ ಜಿರ್ಲೆ ಇರುತ್ತೆ. ಜಿರ್ಲೆ ನಡಿ ಬಾ. ಜಿರ್ಲೆ. ಚಿಪ್ಸ್ ಎಲ್ಲ ಹಾಕಿದಿರಲ್ಲೋ ವಾಷಿಂಗ್ ಮಿಷಿನ್ ಒಳಗೆ. ಚಿಪ್ಸ್ ಯಾರು ಹಾಕಿದ್ ವಾಷಿಂಗ್ ಮಿಷಿನ್ಗೆ? ಹೇಳಿಲಿ. ಬಿಡು ಚಿನ್ನಿ, ನಾನು ಎತ್ಕೋತೀನಿ, ಹೋಗ್ ನೀನು. ತಿರ್ಗಾ ಅದೆಲ್ಲ ಮುಟ್ಪಾಡ್ರಿ. ಬಾರ ಈ ಕಡೆ ನೀನು. ಬಾರ. ನೀನೋ ಗುಂಡನ ಹಾಕಿರ್ತೀರಾ. ಹತ್ತು ಮಂಕಿ ತರ ಹತ್ತು ತಿರ್ಗಾ ಹತ್ತು ಅತ್ತೆ ಹತ್ತು ನೋಡೋಣ. ನಿಧಾನ. ಮಂಕಿಗಳು ಹಿಂಗೆ ಹತ್ತದ ನೋಡಿ. ಇವನು ಹತ್ತದವನೆ. ಗುಂಡ ನೀನ್ ಬೇಡವಾಪ್ಪ. ಚಿನ್ನಿ ಸಾಕಿಳಿಮ್ಮ ಸಾಕಿಳಿ. ನಿನ್ನೆ ವಿಡಿಯೋನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನಾನು ನಮ್ಮ ಅತ್ತೆ ನಮ್ಮ ಮಕ್ಕಳು ಆಕ್ಚುಲಿ ನಮ್ಮ ಮಾವವರ ತಂಗಿ ಮಗಳಿಗೆ ಗಂಡು ಮಗು ಆಗಿತ್ತು. ಸೊ ನಾನು ನೋಡಕ್ ಹೋಗಿರ್ಲಿಲ್ಲ. ಒಂದು ಆಲ್ಮೋಸ್ಟ್ 1 ವೀಕ್ 10 ಡೇಸ್ ಆಗಿತ್ತು. ಬಿಕಾಸ್ ಈ ಹೆಣ್ಣು ಮಕ್ಳು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ನ್ಯೂ ಬಾರ್ನ್ ಅಂದ್ರೆ ಅವಾಗ ಹುಟ್ಟಿರೋ ಮಕ್ಳನ್ನ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಈ ಲೂಸ್ ಮೋಷನ್ ಮತ್ತೆ ಏನಾದ್ರು ಈಳಾಗೋದು ಅಂತ ಹೇಳ್ತಾರಲ್ಲ, ಅದೆಲ್ಲ ನಿಜ. ಆಕ್ಚುಲಿ ನಿಜ. ಈ ನಮ್ಮವ್ರಿಗೆ ಏನು ಆಗಲ್ಲ ಅಂತಂದ್ರು ನಮ್ಮತ್ತೆ. ಹೌದು, ಬಟ್ ಆದ್ರೂ ಯಾಕಪ್ಪ ಬೇಕು ಅಂತ ಅನ್ಬಿಟ್ಟು ನಾನು ಹೋಗಿರ್ಲಿಲ್ಲ. ಸೊ ಇದು ಅವಾಗಿನ ಕಾಲದಿಂದ ಮಾಡ್ಕೊಂಡ್ ಬಂದಿರೋ ಪದ್ಧತಿಗಳು. ಕೆಲವೊಂದಷ್ಟು ನಂಬೇಕು, ಕೆಲವೊಂದಷ್ಟು ನಂಬಾರ್ದು. ಬಟ್ ಇದೆಲ್ಲ ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಂತ ಹೇಳ್ತಾರೆ, ಮೂಢನಂಬಿಕೆಗಳು ಅಂತ ಹೇಳ್ತಾರೆ. ಬಟ್ ಆ ಕ್ಯಾಟಗರಿಗೆ ಇದು ಸೇರಲ್ಲ. ನಿಜಕ್ಕೂ ಇದು ನಂಬುವಂತ ವಿಷಯನೇ. ಸೊ ಹಂಗಾಗಿ ನಾನು ಕೂಡ ಫಾಲೋ ಮಾಡ್ತೀನಿ. ಬಿಕಾಸ್ ನನ್ 2 ಮಕ್ಳಿಗೂ ಯಾರಾದ್ರೂ ಈ ತರ ಅಂಟು ಮುಂಟು ಪೀರಿಯಡ್ಸ್ ಆಗಿರೋ ಆತರ ಏನಾದ್ರು ಬಂತು ಅಂತಂದ್ರೆ, ಮಕ್ಳು ಸ್ವಲ್ಪ ಹಿಂದೆ ಮುಂದೆ ಆತರ ಲೂಸ್ ಮೋಷನ್ ಮತ್ತೆ ಏನಾದ್ರೂ ಒಂದ್ ಸಿಂಟಮ್ಸ್ ಕಾಣಿಸ್ಬಿಡೋದು. ಸೊ ಹಂಗಾಗಿ ಯಾಕಪ್ಪ ಬೇಕು ಅಂತ ನಾನು ಹೋಗಿರಲ್ಲ. ನಿನ್ನೆ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬಂದೆ. ಅದಾದ್ಮೇಲೆ ಯಾವ್ದು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ನನ್ಗೆ. ಇನ್ನ ಒಂದು ವಿಚಾರ ನಿಮ್ ಹತ್ರ ಶೇರ್ ಮಾಡ್ಕೊಬೇಕು ನಾನು. ಯಾವ ವಿಚಾರ ಅಂತಂದ್ರೆ, ಇವಾಗ ನನ್ನ ಮಗಳನ್ನ ನಾನು ಯೂರೋ ಕಿಡ್ಸ್ ಸೇರ್ಸಿದ್ದೆ. ಸೊ ನಾನು ಏನಂತ ಅನ್ಕೊಂಡಿದ್ದೆ, ನರ್ಸರಿ ಸೇರಿಸ್ದೆ, LKG UKG ಫುಲ್ ಕಂಪ್ಲೀಟ್ ಅದೆಲ್ಲ ಸೇರ್ಸ್ಬಿಡೋಣ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇರೆ ಸ್ಕೂಲ್ ಯೋಚನೆ ಮಾಡೋಣ, ಇವಾಗ ಟೆನ್ಷನ್ ಫ್ರೀ ಅಂತ ಆರಾಮಾಗಿದ್ದೆ ಆಕ್ಚುಲಿ ನಾನು. ಸೊ ಮೊನ್ನೆ ಏನಾಯ್ತು, ಫಂಕ್ಷನ್ ಅಲ್ಲಿ ನನ್ನ ಕಸಿನ್ ಒಬ್ರು ಅವ್ರ ಮಕ್ಳನ್ನ ಯೂರೋ ಕಿಡ್ಸ್ ಸೇರ್ಸಿದಾಗ ಏನಾಯ್ತಂತೆ, ನರ್ಸರಿ LKG UKG ಮಾಡಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇರೆ ಸ್ಕೂಲ್ಗೆ ಸೇರ್ಸಕ್ ಹೋದಾಗ ಅಲ್ಲಿ ಏನ್ ಮಾಡ್ಬಿಟ್ರಂತೆ, ಆ ಮಗುನ ಪುನಃ UKGಗೆ ನೀವು ಸೇರ್ಸ್ಲೇಬೇಕು ಅಂತ ಹೇಳ್ಬಿಟ್ಟು, ನೀವು ಯೂರೋ ಕಿಡ್ಸ್ ಅಲ್ಲಿ ಓದಿಸಿದಿರೋ ಅಥವಾ ಕಿಡ್ಸ್ ಏನಾದ್ರೂ ಆಗಿರ್ಬೋದು ಅದ್ರಲ್ಲಿ ಓದಿಸಿದೀರಾ, ಸೊ ನಮ್ಮಲ್ಲಿ ಅದು ಎಲಿಜಿಬಲ್ ಇಲ್ಲ ಅಂತಾನೋ ಏನೋ ತಿರ್ಗಾ ಪುನಃ UKG ಇಂದ ಓದಿಸಿದ್ರಂತೆ. ಸೊ ಅಲ್ಲಿ ಟೈಮ್ ವೇಸ್ಟು ಮತ್ತೆ ದುಡ್ಡು ವೇಸ್ಟು.
ಸೊ ಹಂಗಾಗಿ ನೋಡು ಲಕ್ಷ್ಮಿ ನೋಡ್ಕೊಂಡ್ ಸೇರ್ಸು ಮಗಳನ್ನ, ಇವಾಗ ನಾರ್ಮಲ್ ಸ್ಕೂಲ್ಗೆ ಸೇರ್ಸ್ಬಿಡು LKG ಇಂದ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ ಗೈಸ್, 1 ವೀಕ್ ಇಂದ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು. ಇವಾಗ ಮಗಳನ್ನ LKGಗೆ ಹಂಗೆ ಕಂಟಿನ್ಯೂ ಮಾಡಿಸ್ಲಾ ಇಲ್ಲ ಬೇರೆ ನಾರ್ಮಲ್ ಸ್ಕೂಲಿಗೆ ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದೀನಿ. ನನಗಂತೂ ಏನು ತೋಚ್ತಾನೆ ಇಲ್ಲ ತಲೆನ. ಇವಾಗ ನೆಕ್ಸ್ಟ್ ಇಯರ್ ನನ್ ಮಗಂಗ್ ನಾನು ಯೂರೋಕಿಡ್ಸಿಗೆ ಹಾಕ್ಲೇಬೇಕು ನರ್ಸರಿಗೆ. ಇವಾಗ ನನ್ನ ಮಗಳಿಗೆ ನಾನು ಎಲ್ಲಿ ಹಾಕಿದೀನಿ ಸೇಮ್ ಟು ಸೇಮ್ ನಾನು ಭೇದ ಭಾವ ಮಾಡಲ್ಲ ಇಬ್ರಿಗೂನು. ನನ್ನ ಮಗಳು ಇವಾಗ ಅದ್ರಲ್ಲಿ ಓದಿದಾಳೆ ಅಂತಂದ್ರೆ ನನ್ನ ಮಗುನೂ ಸಹ ನಾನು ಅದ್ರಲ್ಲೇ ಓದಿಸ್ತೀನಿ. ನಾನು ಅನ್ಕೊಂಡೆ ಇಬ್ರು ಒನ್ ಇಯರ್ ಗ್ಯಾಪ್ ಬರುತ್ತೆ, ಇವಳು UKG ಇವ್ ನರ್ಸರಿ ಹಂಗೆ ಓಡಾಡ್ಬೋದು ಅಂತ ಅನ್ಕೊಂಡಿದ್ದೆ ಒಂದೇ ಸ್ಕೂಲ್. ಬಟ್ ತುಂಬಾ ಒಂಥರ ಹೆಂಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೀನಿ ಅಂತಂದ್ರೆ ನಾನು ಹಂಗೆ ಕೂಡ ICSE ಸ್ಟೇಟ್ ಮತ್ತೆ CBSE 3 ಸಿಲೆಬಸ್ ಇಲ್ಲಿದೆ. ನಾವೆಲ್ಲ ಓದಿದವಾಗ ಸ್ಟೇಟ್ ಸಿಲೆಬಸ್ ಬಿಡಿ. ಇವಾಗ ನನ್ನ ಹಸ್ಬೆಂಡ್ಗೆ ಏನ್ ಆಸೆ ಇದ್ದಿದ್ದು ಅಂತಂದ್ರೆ ಮಗಳನ್ನ ICSE ಸಿಲೆಬಸ್ ಹಾಕ್ಬೇಕು, ಹಿಂದಿ ಸೂಪರ್ ಆಗಿ ಕಲಿಬೇಕು ಅವಳು ಅನ್ನೋದೆಲ್ಲ ಆಸೆ ಇತ್ತು. ಬಟ್ ನಾನು ಅವಾಗಿಂದ ವಾದ ಮಾಡ್ಕೊಂಡ್ ಬರ್ತಾ ಇದ್ದೆ ಅವ್ರಿಗೆ, ರೀ ಏನಕ್ರಿ ಸುಮ್ನೆ ICSE ತುಂಬಾ ಟಫ್ ಇರುತ್ತೆ, ಬರ್ಡನ್ ಕೊಡೋದ್ ಬೇಡ ಮಕ್ಳಿಗೆ, ಆರಾಮಾಗಿರ್ಲಿ, ನಾವೆಲ್ಲ ಸ್ಟೇಟೇ ಓದಿದ್ದು, ಹಂಗೆ ಹಿಂಗೆ ಸ್ಟೇಟ್ ಅಲ್ಲಿ ಓದೋರೆಲ್ಲ ಡಾಕ್ಟರ್ ಇಂಜಿನಿಯರ್ ಆಗೇ ಇಲ್ವಾ ಅಂತೆಲ್ಲ ಅವ್ರಿಗೇನೋ ಅದೊಂದು ಆಸೆ ಇತ್ತು. ಸೊ ಏನಪ್ಪಾ ಮಾಡೋದು, ಇವಾಗ ಯೂರೋಪಿಸು CBSE ಎಲ್ಲೇ ಹೋದ್ರು CBSE ಅಂತ ಹೇಳ್ತಾನೆ ಇದ್ರೆ, ಸ್ಟೇಟ್ ಎಲ್ಲೋ ಅಪರೂಪ ICSE ಹಾಕ್ಬೇಕು ಅಂತಂದ್ರೆ ತುಂಬಾ ಟಫ್ ಇರುತ್ತೆ ಗೈಸ್. ನನ್ನ ಮಕ್ಳನ್ನ ನಾನು ಈ ವಯಸ್ಸಿಗೆ ತುಂಬಾ ಓದು 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 ಅಂತ ತಲೆ ಬಿಸಿ ಕೊಡಲ್ಲ. ಅಫ್ಕೋರ್ಸ್ ನನ್ನ ಮಗಳನ್ನ ನಾನು ಡಾಕ್ಟರ್ ಮಾಡ್ಲೇಬೇಕು ಅಂತಾನೆ ಅನ್ಕೊಂಡಿರೋದು. ಸೊ ಹಂಗಾಗಿ ಅದು ಈಸಿ ಆಗುತ್ತೆ. ನೀಟ್ ಎಕ್ಸಾಮು CET ಎಕ್ಸಾಮ್ಗೆಲ್ಲ ಫಸ್ಟ್ PUC ಸೆಕೆಂಡ್ PUCಗೆಲ್ಲ ಈಸಿ ಆಗುತ್ತೆ ICSE ತಗೊಂಡ್ರೆ. ಮಗಳು ಶಾರ್ಪ್ ಇದ್ದಾಳೆ ಓದ್ಸಿ ಅಂತ ತುಂಬಾ ಸಜೆಷನ್ ಬಂತು ನಾನು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕ್ದಾಗ. ಸೊ ಇವಾಗ ತುಂಬಾ ಜನ ಏನ್ ಹೇಳಿದ್ರು, CBSE ಓಕೆ ಯು ಕ್ಯಾನ್ ಆಪ್ಟ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಮತ್ತೆ ಇನ್ನೊಂದು ಸ್ಕೂಲನ್ನು ಸಹ ವಿಚಾರಿಸಿದೀನಿ, ಅದು ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ನಮ್ಮ ಅಪ್ಪಂಗೆ ಹೇಳಿದೀನಿ, ನೋಡೋಣ ನಿನ್ ಇಷ್ಟ ಏನೋ ಮಾಡಮ್ಮ ಅಂತಂದ್ರು. ಸೊ ನಾನು ಯೂರೋಕಿಡ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನ ಅಥವಾ ಬೇರೆ ಸ್ಕೂಲ್ ಹೋಗಿ ಸೇರಿಸ್ತೀನ ಅಂತ ನಾನು ಕೂಡ ನೆಕ್ಸ್ಟ್ ವೀಕೆ ಅಪ್ಡೇಟ್ ಮಾಡಕ್ಕಾಗೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಬೇಕು ನನಗೆ, ಯಾವ ಸಿಲೆಬಸ್ ಬೆಸ್ಟ್ ಮಕ್ಳಿಗೆ. ಅಂಡ್ ಇವಾಗ ಕಿಡ್ಸಿ ಲಿಟಲ್ ಮಿಲೇನಿಯಂ ಆತರ ಸ್ಕೂಲಿಗೆಲ್ಲ ಸೇರಿಸಿದವ್ರನ್ನ ಏನಾದ್ರೂ ಇಲ್ಲ ಎಲಿಜಿಬಲ್ ಇಲ್ಲ, ನೀವು ತಿರ್ಗಾ ಪುನಃ LKG UKG ಹಿಂಗ್ ಓದ್ಲೇಬೇಕು ನಾರ್ಮಲ್ ಸ್ಕೂಲಲ್ಲಿ ಅಂತ ಏನಾದ್ರು ಅದರ ರೂಲ್ಸ್ ಇದ್ಯಾ? ನನ್ಗೇನ್ ಭಯ ಗೊತ್ತಾ, ಇವಾಗ ಏನೋ ಸೇರ್ಸ್ಬಿಟ್ಟು UKG ತನಕ, ಆಮೇಲೆ ಏನಾದ್ರು ನಾವು ನಾರ್ಮಲ್ ಸ್ಕೂಲಿಗೆ ಹೋಗಿ ಸೇರ್ಸಿದಾಗ ಇಲ್ಲ ಆತರ ರೂಲ್ಸ್ ಕಂಡೀಷನ್ಸ್ ಇಲ್ಲ, ನೀವು ಫಸ್ಟ್ ಇಂದ LKG ಓದಿಸ್ಬೇಕು ಅಂತ ಅನ್ಬಿಟ್ರೆ ನಿಜ ಪೇರೆಂಟ್ಸ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ತಲೆ ಬಿಸಿ ಆಗ್ಬಿಡುತ್ತೆ. ಸೊ ಇವಾಗ ಇಲ್ಲಿ ಯೂರೋಕಿಡ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ನಾರ್ಮಲ್ ಇಂಗ್ಲಿಷ್ಗಿಂತ ಸ್ವಲ್ಪ ಬೇರೆ ತರ ಶೈಲಿಲಿ ಹೇಳ್ಕೊಡ್ತಾರೆ. ಸೊ ಓಕೆ, ನನ್ನ ಮಗಳು ಕಲಿತಾ ಇದ್ದಾಳೆ, ತುಂಬಾ ಇಂಟೆಲಿಜೆಂಟ್ ಶಾರ್ಪ್ ಇದ್ದಾಳೆ, ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳೆ, ಓಕೆ. ಬಟ್ ನಾನು ಒಂದು 70% ಯೋಚನೆ ಮಾಡ್ತಾ ಇದ್ದೀನಿ ನಾರ್ಮಲಿಗೆ ಹಾಕೋಣ. ಇವಾಗ LKG ಇಂದ 10th ವರೆಗೂ ಒಂದೇ ಸ್ಕೂಲ್ ಇರ್ಬೇಕು, ಯಾವ ಸ್ಕೂಲ್ ಚೇಂಜ್ ಮಾಡ್ಬಾರ್ದು, ಯಾವ ಸಿಲೆಬಸ್ ಚೇಂಜ್ ಮಾಡ್ಬಾರ್ದು ಅಂತ ಮೈಂಡ್ ಸ್ಟಿಕ್ ಆನ್ ಮಾಡ್ಕೊಬಿಟ್ಟಿದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನನಗ್ ಬೇಕು, ಏನ್ ಮಾಡೋದು ಹೆಂಗೆ. ಆಮೇಲೆ ನಿಮ್ಗೆ ಯಾರಿಗಾರು ಅನುಭವ ಆಗಿದ್ರೆ ಈ ತರ. ಅಫ್ಕೋರ್ಸ್ ಇವಾಗ 4 ಇಯರ್ಸ್ಗೆ LKGನ ಇವಾಗ ನನ್ ಮಗಳಿಗೆ 4.5 years ಏನೋ ಬರುತ್ತೆ. 6th ಸ್ಟ್ಯಾಂಡರ್ಡ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಓಕೆ, ನನ್ ಮಗಳಿಗೆ 4.5 years ಅಂದ್ರೆ ಇವಾಗ ಕರೆಕ್ಟ್ LKG ಹೋಗ್ತಾಳೆ ಅವಳು. ಸೊ ಹಿಂಗಿದ್ರುನು ಏನಾದ್ರು ಯಾವ್ದನ್ನ ಒಂದ್ ಸ್ಕೂಲಲ್ಲಿ, ಇವಾಗ ನಾವು ಆಪ್ಷನ್ ಮಾಡೋ ಸ್ಕೂಲಲ್ಲಿ ಇಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಅನ್ಬಿಡ್ತಾರೆ. ಆಮೇಲೆ ಇನ್ನ ಈ ತರ ಸ್ಕೂಲ್ಗಳಲ್ಲಿ ಯೂರೋಕಿಡ್ಸ್ ಮತ್ತೆ ಆತರ ಸ್ಕೂಲ್ಗಳಲ್ಲೆಲ್ಲ ಅವರೇ ಫಸ್ಟೇ ಹೇಳಿರ್ತಾರಂತೆ ಕಂಡೀಷನ್ಸ್, ಇಲ್ಲ ನೀವು ಇದೇ ಸ್ಕೂಲಿಗೆ ಹಾಕ್ಬೇಕು, ಈ ಸ್ಕೂಲಿಗೆ ಹಾಕಿದ್ರೆ ನಾವು ಟೈಅಪ್ ಆಗಿರ್ತೀವಿ ಅವ್ರ ಹತ್ರ ಅಂತೆಲ್ಲ ಇರುತ್ತಂತೆ. ಬಟ್ ನಾನು ಅದೆಲ್ಲ ಏನು ವಿಚಾರಿಸಿಲ್ಲ. ಇವಾಗ ನನಗೆ ತಲೆಗೂಳ ಬಿಟ್ಟಂಗ ಆಗ್ಬಿಟ್ಟೈತೆ, ಏನಪ್ಪ ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ನಾವ್ ಯಾವ್ದೇ ಸ್ಕೂಲಿಗೆ ಹಾಕಿದ್ರು ಗೈಸ್, ಫೀಸ್ ಅಂತೂ ಹೆಚ್ಚು ಕಮ್ಮಿ ಹಂಗೆ ಇರುತ್ತೆ. ಎಲ್ಲ ಲಕ್ಷದ ಮೇಲೆ, ಎಲ್ಲ 80,000ದಿಂದ 1.5 ಲಕ್ಷನೇ ಆಗುತ್ತೆ. ಏನು ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ನೀವು ನನಗೆ ಕಮೆಂಟ್ ಮಾಡಿ. ಇದು ನನ್ ಫಸ್ಟ್ ಮಕ್ಳು ಬೇಸ್ಮೆಂಟ್ ಅಲ್ವಾ ಇದು, ಅದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಆಕ್ಚುಲಿ ಯೂರೋಕಿಡ್ಸ್ ಅಲ್ಲಿ ಫಸ್ಟ್ ಸ್ಕೂಲ್ ಫೀಸ್ 3 ತಿಂಗಳ ಹಿಂದೆನೆ ಕಟ್ಟಿ ಅಂತ ಹಿಂಸೆ ಇಟ್ರು. ಬಟ್ ನಾನು ಕಟ್ಟೋಣ ಇನ್ನು ಟೈಮ್ ಐತಲ್ಲ ಅಂತ ಅನ್ಬಿಟ್ಟು ಸುಮ್ಮನೆ ಇದ್ದೆ.
ಅದೇ ಬೇರೆ ಸ್ಕೂಲ್ ಹೋಗ್ಬಿಡ್ತಾರೆ ಮಕ್ಕಳು, ಫಸ್ಟೇ ಕಟ್ಟಿಸ್ಕೊಬಿಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಇವಾಗ ನನ್ಗೊಂದು ಯೋಚನೆ ಮಾಡೋದಕ್ಕೊಂದು ಅವಕಾಶ ಸಿಕ್ತು, ನಾನು ಫಸ್ಟೇ ಕಟ್ಟಿರ್ಲಿಲ್ಲ. ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನನಗಂತೂ ಏನು ಇವಾಗ ಫುಲ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೀನಿ. ಬಟ್ 70% ಓಕೆ, ಅಲ್ಲೇ ಸೇರ್ಸೋಣ ಅಂತ ಒಂದ್ ಮೈಂಡ್ ಮಾಡಿದೀನಿ. ಇವಾಗ LKG ಇಂದ ಒಂದೇ 10th ವರ್ಗು ಹೋಗ್ಬಿಟ್ರೆ ಅದೇ ಒಂದ್ ಬೇಸ್ಮೆಂಟ್ ಅಲ್ಲಿ ಹೋಗ್ತಾರೆ. ನೋಡಿ ಗೈಸ್, ಕಲಿಯೋ ಮಕ್ಳು ಎಲ್ಲಿದ್ರು ಕಲಿತಾರೆ. ಅವಾಗೆಲ್ಲ ಸ್ಟೇಟ್ ಅಲ್ಲಿ ಓದಿರೋರೆಲ್ಲ ಡಾಕ್ಟರ್, ಇಂಜಿನಿಯರ್, MLA, MP ಏನೇನೋ ಆಗ್ಬಿಟ್ಟವ್ರೆ. ಬಟ್ ಅದೇ ಓದ್ಬೇಕಷ್ಟೇ ಮಕ್ಕಳು, ಯಾವ ಸಿಲೆಬಸ್ ಇದ್ರು ಓದ್ಬೇಕು. ಬಟ್ ನಾನು ICSE ಗೆ ಹಾಕೋದು ಬಹುಶಃ ಡೌಟೇ, CBSE ಹಾಕ್ತೀನಿ ಹೊರತು ಅದಕ್ಕೆ ಡೌಟು. ಬಿಕಾಸ್ ಅಷ್ಟು ಓದು ಅಂತ ಕೂರಿಸ್ಕೊಂಡು ಮಕ್ಳನ್ನೆಲ್ಲ ಹಿಂಸೆ ಕೊಡಬಾರ್ದು. ಸಾಕು, ನಾರ್ಮಲ್ ಆಗಿ ಓದ್ಕೊಂಡು ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ರೆ ನನ್ಗೆ ಅಷ್ಟೇ ಸಾಕು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನನಗೆ ಖಂಡಿತ ಬೇಕೇ ಬೇಕು. ಓಕೆನಾ? ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.